ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ. ಫ್ರೀ ಟೈಮಲ್ಲಿ ವೀಡಿಯೋಸ್ನ ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಏನೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆ ಬರಲಿ, ನಾನು ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಚೆಕ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲೂ ಕೂಡ ಇನ್ಫಾರ್ಮೇಟಿವ್ ವೀಡಿಯೋಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸು, ಮಿನಿ ವ್ಲಾಗ್ಸು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಅದನ್ನೇ ಕೂಡ ಚೆಕ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಜನರಿಗೇ ಕನ್ಫ್ಯೂಸ್ ಆಗುವಂತ ಆಗಿದೆ. ಯಾಕಪ್ಪ ಅಂತಂದರೆ ಇವಾಗ ನೋಡಿ, ಹೊಸದಾಗಿ ಬರ್ತಾ ಇರೋ ಸುದ್ದಿ ಏನಪ್ಪ ಅಂತಂದರೆ, ನೀವು ಟೊಮೆಟೊ ಸಾಸ್ ತಿನ್ನೋದ್ರಿಂದ ನಿಮಗೆ BP ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೀವು ಬೆಲ್ಲ ತಿನ್ನೋದ್ರಿಂದ ಮೂಳೆ ನೋವಾಗಿರ್ಬೋದು, ಮಂಡಿ ನೋವಾಗಿರ್ಬೋದು, ಬೆನ್ನೋವು ಬರ್ತಿದೆ ಅಂತ ಇವಾಗ ಆರೋಗ್ಯ ಇಲಾಖೆ ಟೆಸ್ಟ್ ಮಾಡಿದಾಗ ಕಂಡು ಬಂದಿರುವಂಥದ್ದು. ಈಗ ಬೆಲ್ಲ ತಿನ್ನೋದೇ ಅದರಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ, ಮಂಡಿ ನೋವು ಬರಲ್ಲ, ಮೂಳೆಗಳ ನೋವು ಬರಲ್ಲ, ಬೆನ್ನೋವು ಬರಲ್ಲ ಬರಬಾರ್ದು ಅನ್ನೋ ಕಾರಣಕ್ಕೇ ಬೆಲ್ಲ ತಿನ್ನೋ ಅಂಥದ್ದು. ಬಟ್ ಇವಾಗ ಅದು ತಿಂದ್ರೇ ನೋವುಗಳು ಕಾಣ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕಪ್ಪ ಅಂತಂದರೆ ಈಗ ಟೊಮೆಟೊ ಸಾಸಲ್ಲಾಗಿರ್ಬೋದು ಅಥವಾ ಬೆಲ್ಲದಲ್ಲಾಗಿರ್ಬೋದು ರಾಸಾಯನಿಕಗಳನ್ನ ಮಿಕ್ಸ್ ಮಾಡ್ತಿದ್ದಾರೆ. ಅಂದರೆ ಕೆಮಿಕಲ್ಸ್ನ ಮಿಕ್ಸ್ ಮಾಡ್ತಿರೋದ್ರಿಂದ ಈ ಥರ ನೋವುಗಳೆಲ್ಲ ಬರ್ತಾ ಇದೆ. BP ಆಗಿರ್ಬೋದು, ಬೆನ್ನೋವು, ಕಾಲು ನೋವು ಬರುವಂಥದ್ದು ಇದು ಒಂದು ರೀಸನ್ ಅಂತ ಹೇಳ್ತಿದ್ದಾರೆ. ಈಗ ಜನರಿಗೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ, ಯಾವ್ದು ತಿನ್ನಬೇಕು ಯಾವ್ದು ತಿನ್ನಬಾರ್ದು ಅಂತ. ರೀಸೆಂಟಾಗಿ ನಾನೇ ವಿಡಿಯೋ ಮಾಡಿದ್ದೆ. ಇವಾಗ ಏನಪ್ಪ ಅಂತಂದರೆ ಇವಾಗ ಕಲ್ಲಂಗಡಿ ಹಣ್ಣಲ್ಲಾಗಿರ್ಬೋದು ಅಥವಾ ಹಸಿ ಬಟಾಣಿ ಅದರಲ್ಲಾಗಿರ್ಬೋದು, ಈ ಥರ ಎಲ್ಲದರಲ್ಲೂ ಕೂಡ ಕೆಮಿಕಲ್ಸ್ ಮಿಕ್ಸ್ ಆಗ್ತಿದೆ ಅಂತಂದರೆ ಇವಾಗ ಹೇಳ್ತಿದ್ರು ಹಣ್ಣುಗಳನ್ನ ತಿನ್ನಬೇಕು, ತರಕಾರಿಗಳನ್ನ ತಿನ್ನಬೇಕು, ಆವಾಗ ಹೆಲ್ತಿಯಾಗಿರ್ತೀವಿ, ನ್ಯಾಚುರಲ್ ಫುಡ್ನ ಕನ್ಸ್ಯೂಮ್ ಮಾಡಬೇಕು ಅಂತ. ಬಟ್ ಇವಾಗ ಅದರಲ್ಲೇ ಈ ಥರ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡ್ತಿದ್ದಾರೆ. ಈ ಥರ ಇವಾಗ ವಾಟರ್ ಮೆಲನಲ್ಲೂ ಕೂಡ ಅಷ್ಟೇ ಕಲರ್ ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ಕೆಮಿಕಲ್ಸ್ನ ಮಿಕ್ಸ್ ಮಾಡ್ತಿದ್ದಾರೆ. ಇವಾಗ ನ್ಯಾಚುರಲ್ ಆಗಿ ಬೆಳೆಯುವಂತಹ ಹಣ್ಣು ತರಕಾರಿನಲ್ಲೇ ಈ ಥರ ಮಿಕ್ಸ್ ಮಾಡ್ತಿದ್ರೆ ಜನರು ಏನು ತಿನ್ನಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ. ಈಗ ಇನ್ನೊಂದೇನು ಅಪ್ಡೇಟ್ ಬಂದಿದೆ ಅಂತಂದರೆ ಇವಾಗ ಹೋಳಿಗೆ ಕೂಡ ತಿನ್ನೋದು ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಹೋಳಿಗೆ ಮಾಡೋದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡೋದ್ರಿಂದ ಅದರಲ್ಲೂ ಹೋಳಿಗೆನಲ್ಲೂ ಕೂಡ ಪ್ಲಾಸ್ಟಿಕ್ನ ಅಂಶ ಸೇರಿಕೊಂಡು ಅದು ತಿಂದರೂ ಕೂಡ ಮನುಷ್ಯನ ದೇಹದಲ್ಲಿ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಆಹಾರ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಾವು ಪ್ರತಿ ತಿಂಗಳು ಕೂಡ ಈ ಥರ ಫುಡ್ ಮೇಲೆ ನಾವು ಟೆಸ್ಟ್ ಮಾಡ್ತಾನೆ ಇರ್ತೀವಿ. ಯಾಕಂದರೆ ಇವಾಗ ನಿಮಗೂ ಕೂಡ ಗೊತ್ತಿದೆ, ಕೆಮಿಕಲ್ಸ್ ಮಿಕ್ಸ್ ಮಾಡ್ತಿದ್ದಾರೆ, ಪ್ಲಾಸ್ಟಿಕ್ನ ಯೂಸ್ ಮಾಡ್ತಿದ್ದಾರೆ. ಇವಾಗ ಮೊನ್ನೆ ಕೂಡ ರೀಸೆಂಟಾಗಿ ಇಡ್ಲಿ ತಿನ್ನೋದು ಕೂಡ ಡೇಂಜರ್ ಅಂತ ಗೊತ್ತಾಯಿತು. ಅದು ಇಡ್ಲಿ ಸ್ಟೀಮ್ ಮಾಡಬೇಕಾದ್ರೂ ಕೂಡ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾರೆ. ಮತ್ತು ಇಡ್ಲಿನ ಹೊರಗಡೆ ಹೋಟೆಲ್ಸಲ್ಲೆಲ್ಲ ಸರ್ವ್ ಮಾಡಬೇಕಾದ್ರೂ ಕೂಡ ಪ್ಲಾಸ್ಟಿಕ್ ಕವರ್ ಮೇಲೆ ಪ್ಲೇಟ್ ಮೇಲೆ ಪ್ಲಾಸ್ಟಿಕ್ ಕವರ್ನ ಹಾಕಿ ಅದ್ರ ಮೇಲೆ ಇಡ್ಲಿನ ಕೊಡ್ತಾರೆ. ಸೊ ಈ ಥರ ತಿನ್ನೋದ್ರಿಂದ ಪ್ಲಾಸ್ಟಿಕ್ಕಲ್ಲಿರೋ ಕೆಮಿಕಲ್ಸ್ ರಿಯಾಕ್ಷನ್ ಆಗುತ್ತೆ. ಅದು ಕೂಡ ನಾವು ಆ ಇಡ್ಲಿನ ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೂ ಕೂಡ ಪ್ಲಾಸ್ಟಿಕ್ ಅಂಶ ಎಲ್ಲ ಸೇರ್ಕೊಳ್ಳುತ್ತೆ. ಇದರಿಂದ ಹ್ಯೂಮನ್ಸಿಗೆ ಅಂದರೆ ಮಾನವರ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಅಂದ್ಬಿಟ್ಟು ರೀಸೆಂಟಾಗಿ ಅದು ಕೂಡ ಒಂದು ಅಪ್ಡೇಟ್ ಆಗಿತ್ತು. ಸೊ ಇದೇ ಥರ ಪ್ರತಿ ತಿಂಗಳು ಕೂಡ ನಾವು ಈ ಥರ ಆಹಾರಗಳ ಮೇಲೆ ನಾವು ಟೆಸ್ಟ್ ಮಾಡಿ ಇದಕ್ಕೆ ಆ್ಯಕ್ಷನ್ ತಗೋತೀವಿ ನಾವು ಅಂದ್ಬಿಟ್ಟು. ಯಾಕಂದರೆ ಇದು 1-2 ದಿವಸ ಟೆಸ್ಟ್ ಮಾಡಿ ಸುಮ್ಮನೆ ಆಗೋದಿಲ್ಲ. ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ ಸೀರಿಯಸ್ ಆಗಿ ನಾವು ಆ್ಯಕ್ಷನ್ನ ತಗೊತೀವಿ ಅಂದ್ಬಿಟ್ಟು ದಿನೇಶ್ ಗುಂಡೂರಾವ್ ಅವರು ಮೀಡಿಯಾ ಮುಂದೆ ಮಾತಾಡಿದ್ದಾರೆ. ಸೊ ಇವಾಗ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಹಣ್ಣು ತಿಂದರೂ ಡೇಂಜರು, ತರಕಾರಿಗಳು ತಿಂದ್ರೂ ಡೇಂಜರು. ಇದೇ ಥರ ಆಗ್ತಾ ಇದ್ದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಜನರಿಗೆ. ಇವಾಗ ಬಿಸಿಲು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ನೀರಿನ ಅಂಶ ಇರುವಂತಹ ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು ತಿನ್ನಿ, ಸಾಕಷ್ಟು ನೀರು ಕುಡೀರಿ. ಹಾಗೆ ಹೊರಗಡೆ ಹೋಗ್ಬೇಕಾದ್ರೆ ಅಂಬ್ರೆಲಾ ಕ್ಯಾರಿ ಮಾಡಿ, ವಾಟರ್ ಬಾಟಲ್ನ ಕ್ಯಾರಿ ಮಾಡಿ. ಹಾಗೆ ವಾಟರ್ ಮೆಲನ್ ಆಗಿರ್ಬೋದು, ಕುಕುಂಬರ್ ಆಗಿರ್ಬೋದು, ಇಂಥ ಹಣ್ಣುಗಳನ್ನ ತಿನ್ನೋದ್ರಿಂದ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಹುಷಾರಾಗಿರಿ, ಕೇರ್ಫುಲ್ ಆಗಿರಿ, ಅನ್ನೆಸರಿ ಬಿಸಿಲಲ್ಲಿ ಓಡಾಡೋದನ್ನು ಕಮ್ಮಿ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.